ಇವತ್ತಿನ ಮಹಾಭಾರತ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಶ್ರೀ ರಾಮಚಂದ್ರಾಪುರ ಮಠದಿಂದ ಶಂಕರಾಚಾರ್ಯರು ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು. ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಹಾಗೆ ಗೌರವಪೂರ್ಣವಾದ ಸ್ವಾಗತ ಸ್ವಾಮೀಜಿ. ಹಾಗೆ ಎಂದಿನಂತೆ ಮಹಾಭಾರತ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿ ಸಭಿಕರಿದ್ದಾರೆ, ಆಡಿಯನ್ಸ್ ಇದ್ದಾರೆ, ತುಂಬಿದ ಮನೆ ಒಂದರ್ಥದಲ್ಲಿ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ನಾವು ಈ ಆಂಗ್ಲ ಕ್ಯಾಲೆಂಡರ್ನ ಬದಲಾವಣೆ, ಆ ಮೂಲಕ ಹೊಸ ವರ್ಷ, ಆ ಸಂಭ್ರಮಾಚರಣೆಯ ಸಂದರ್ಭದಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಜನವರಿ 1 ಬಂದಾಗ ಗುರುಗಳೇ ಹುಟ್ಟುವಂತಹ ಪ್ರಶ್ನೆ, ಇದು ನಮ್ಮ ಹೊಸ ವರ್ಷ ಅಲ್ಲ, ಅಂದ್ರೆ ಸನಾತನ ಧರ್ಮದ ಪ್ರಕಾರ, ಹಿಂದೂ ಧರ್ಮದ ಪ್ರಕಾರ ಹೊಸ ವರ್ಷ ಅಲ್ಲ, ಇದನ್ನ ಯಾಕೆ ಆಚರಣೆ ಮಾಡಬೇಕು? ಹಿಂಗೊಂದು ಪ್ರಶ್ನೆ. ಇದಕ್ಕೆ ಪ್ಯಾರಲಲ್ ಆಗಿ ಬರೋದು ಯಾಕೆ ಮಾಡಬಾರ್ದು? ಸಂಭ್ರಮ ಪಡ್ಲಿಕ್ಕೆ ಇದೇ ಧರ್ಮ ಅದೇ ಪದ್ಧತಿ ಅಂತ ಯಾಕೆ ಮಾಡಬೇಕು ಅಂತ ಹೇಳಿ ಯಾವ ವ್ಯಾಖ್ಯಾನ ಸರಿ ಅಂತ? ಕುರೂಪಿಯಾದ್ರೂ ತಾಯಿ ತಾಯಿನೇ. ನಮ್ಮ ತಾಯಿ ಕುರೂಪಿ ಅಂತ ಆ ತಾಯಿನ ಬಿಟ್ಟು ಬೇರೆ ಯಾವುದೋ ಹೆಣ್ಮಗಳನ್ನ ತಾಯಿನ ಕರೆಯೋಕ್ಕಾಗಲ್ಲ. ಹಾಗಿರುವಾಗ ಲಕ್ಷಣವಂತೆ ವಾತ್ಸಲ್ಯಮಯಿ ತಾಯಿನ ಇಟ್ಕೊಂಡು ಆ ತಾಯಿ ಬಿಟ್ಟು ಇನ್ನೊಬ್ಬಳನ್ನ ತಾಯಿ ಅಂತ ಯಾಕೆ ಕರಿಬೇಕು? ನಮ್ಮ ತನಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಹಾಗಾಗಿ ನಮ್ಮ ತನವನ್ನು ಬಿಟ್ಟು ನಾವು ಹೋಗುವಂಥದ್ದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ನಮ್ಮಲ್ಲಿ ಬಡತನ ಇಲ್ಲ, ನಾವ್ಯಾಕೆ ಬೇರೆ ಮನೆಗೆ ಹೋಗಿ ಇನ್ನೊಬ್ಬರ ಮನೆಗೆ ಹೋಗಿ ಕೈ ಒಡ್ಬೇಕು? ಹಾಗಾಗಿ ನಮ್ಮ ತನದ ಪ್ರಕಾರ ನಾವು ಆಚರಣೆ ಮಾಡುವಂಥದ್ದು ತುಂಬಾ ತುಂಬಾ ಸರಿ ಇದೆ ಅಂತ. ಆದ್ರೆ ಕೆಲವ್ರಿಗೆ ಹೇಗ್ ಬರುತ್ತೆ ಅಂತಂದ್ರೆ, ಈಗ ಸಂಪ್ರದಾಯಗಳನ್ನ, ಸಂಸ್ಕೃತಿಯನ್ನ, ಆಚರಣೆಗಳನ್ನ ನಾವು ನಿರ್ದಿಷ್ಟವಾಗಿ ಒಂದು ಚೌಕಟ್ಟು ಹಾಕಿ ಇಷ್ಟೇ ಆಚರಣೆ ಅಂತ ಹೇಳಿ ಮಾಡೋಕೆ ಯಾಕೆ ಒತ್ತಾಯ ಮಾಡಬೇಕು? ಈಗ ನನಗೆ ಮೊಸರನ್ನ ತಿನ್ನಕ್ ಇಷ್ಟ ಅಂದ್ರೆ ನಾನು ಮೊಸರನ್ನ ತಿಂತೀನಿ, ಇನ್ನೊಬ್ರಿಗೆ ಬರ್ಗರ್ ಇಷ್ಟ ಅಂದ್ರೆ ಬರ್ಗರ್ ತಿನ್ಲಿ. ಅವರವರ ವೈಯಕ್ತಿಕ ಇಚ್ಛೆಯಂತೆ ಬದುಕಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಸಂವಿಧಾನ ಕೂಡ ರಕ್ಷಣೆ ಕೊಟ್ಟಿದೆ. ಇದನ್ನ ಬೇಡ ಅನ್ನಕ್ ನೀವ್ಯಾರು ಅಂತ ಪ್ರಶ್ನೆ ಕೇಳ್ಬಿಡ್ತಾರೆ ಅಬ್ಜೆಕ್ಟ್ ಮಾಡಿದವ್ರನ್ನ. ನಿಜ, ಬೇಡ ಅನ್ನಕ್ ನಾವ್ ಯಾರು ಅಲ್ಲ. ಅದ್ರ ಸಲಹೆ ಕೊಡ್ಬೋದು. ನಿಂಗಲ್ಲಪ್ಪ ಹೊಸ ವರ್ಷ ಅದು ಅಂತ. ಹೊಸ ವರ್ಷ ಹೋದಪ್ಪ, ಅದು ನಿಂಗಲ್ಲ. ಅದು ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ. ಈಗ ಭಾರತೀಯ ಕಾಲಗಣನೆ ತುಂಬಾ ವೈಜ್ಞಾನಿಕವಾಗಿದೆ, ಖಗೋಳವನ್ನು ಆಧರಿಸಿದೆ. ಅದು ಉದಾಹರಣೆಗೆ ಹುಣ್ಣಿಮೆ ಅಂದ್ರೆ ಆಕಾಶದ ಆಧಾರ ಸಿಗುತ್ತೆ, ಅದಕ್ಕೆ ಚಂದ್ರ ಪೂರ್ಣನಾಗಿರ್ತಾನೆ ಆ ದಿವಸ. ಅಮಾವಾಸ್ಯೆ ಅಂದ್ರೆ ಆಕಾಶದ ಆಧಾರ ಸಿಗುತ್ತೆ, ಚಂದ್ರ ಇರಲ್ಲ ಅವತ್ತು. ನೀವು ಸಂಕ್ರಾಂತಿ ಅಂದ್ರೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ದಾಟ್ತಾನೆ. ಎಲ್ಲವೂ ಖಗೋಳವನ್ನು ಆಧರಿಸಿದೆ ಅಂತ. ಹಾಗಿರುವಾಗ ನೀವು ಆ ತರಹ ಅಲ್ಲಿಲ್ವಲ್ಲ ಅಂತ. ಈ ಜುಲೈ ಅಂದ್ರೆ ಅದರ ಮೂಲ ಹುಡುಕ್ಬೇಕು ಅಂದ್ರೆ ಜೂಲಿಯಸ್ ಸೀಸನ್ ಸಮಾಧಿಗೆ ಹೋಗ್ಬೇಕಾಗತ್ತೆ ನಾವು. ಆಗಸ್ಟ್ ಅಂದ್ರೆ ಅದರ ಮೂಲ ಹುಡುಕ್ಬೇಕು ಅಂದ್ರೆ ಸ್ಮಶಾನಕ್ಕೆ ಹೋಗ್ಬೇಕಾಗತ್ತೆ. ಆಗಸ್ಟ್ ಸೀಸನ್ ಸಮಾಧಿಗೆ ಹೋಗ್ಬೇಕಾಗತ್ತೆ. ನಮ್ಗೆ ಏನು ಆಗಸ್ಟ್ ಸೀಸರ್, ನಮ್ಗೇನು ಜೂಲಿಯಸ್ ಸೀಸರ್? ಈ ಪ್ರಶ್ನೆ ಬರುತ್ತಲ್ವಾ. ಈ ಜನವರಿ ಅಂದ್ರೆ ಈ JNS ಅನ್ನೋ ದೇವತೆ ಮೇಲೆ ಜನವರಿ ತಿಂಗಳು ಬಂದಿರುವಂತದ್ದು. ರೋಮನ್ನರ JNS ಅನ್ನೋ ದೇವತೆ ಮೇಲೆ ಜನವರಿ ತಿಂಗಳು ಬಂದಿರುವಂತದ್ದು. ಯಾರಿಗಾರು JNS ಅನ್ನೋ ದೇವತೆ ಗೊತ್ತಾ? ನಮ್ಮಲ್ಲಿ ಏನಾದ್ರು ಸಂಬಂಧ ಇದೆಯಾ? ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ಕೋತೀನಿ, ನಾನು ಊಟ ಬಾಯಲ್ಲಿ ಮಾಡಲ್ಲ, ಕಿವಿಲಿ ಮಾಡ್ತೀನಿ ಅಂದ್ರೆ ಮುಂದಾಗೋದಾಗತ್ತೆ ಅಂತ ಹೇಳ್ಬೇಕಾಗತ್ತೆ ಅಷ್ಟೇ. ಅದು ಬೇರೆ ವಿಷಯ. ಅದು ಆದ್ರೆ ವಿವೇಚನೆ ಬೆಳೆಸ್ತೀನಿ ಅಂತಂದ್ರೆ ಏನಪ್ಪ ವಿವೇಚನೆಯಲ್ಲಿ? ಜನವರಿನ ಯಾಕೆ ಮಾಡ್ತಾ ಇದ್ದೀನಿ ನೀನು? ಆ ದೇವತೆ ನಿನ್ಗೆ ಗೊತ್ತಾ? ನಿನ್ಗೆ ಬಳಕೆ ಇದೆಯಾ? ನಿನ್ಗೆ ಏನ್ ದೇವತೆ ಅಂತವ್ರು ಗೊತ್ತಾ? ನಿನ್ಗೆ ನಿನ್ ಕುಲ ಪರಂಪರೆಗೆ ಸಂಬಂಧ ಇದೆಯಾ ಅನ್ನೋ ಪ್ರಶ್ನೆ ಬರುತ್ತಲ್ವಾ. ಅಂಧಾನುಕರಣೆ ಸರಿಯಲ್ಲ ಅಂತ ಪಾಶ್ಚಾತ್ಯರು ನಮ್ಮ ಬಗ್ಗೆ ಹೇಳ್ತಾ ಇದ್ದ ಮಾತು ಇದು. ಅಂಧಾನುಕರಣೆ ಅಂತ. ಈಗ ಜನವರಿನ ಆಚರಣೆ ಮಾಡ್ತಾ ಇದೀವಲ್ಲ ನಾವು ಜನವರಿ ಒಂದನ್ನ, ಇದು ಅಂಧಾನುಕರಣೆ ಅಲ್ಲದೆ ಬೇರೆ ಇನ್ನೇನು? ಇವತ್ತಿನ ಮಹಾಭಾರತ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಶ್ರೀ ರಾಮಚಂದ್ರಾಪುರ ಮಠದಿಂದ ಶಂಕರಾಚಾರ್ಯರು ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು. ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಹಾಗೆ ಗೌರವಪೂರ್ಣವಾದ ಸ್ವಾಗತ ಸ್ವಾಮೀಜಿ. ಹಾಗೆ ಎಂದಿನಂತೆ ಮಹಾಭಾರತ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿ ಸಭಿಕರಿದ್ದಾರೆ, ಆಡಿಯನ್ಸ್ ಇದ್ದಾರೆ, ತುಂಬಿದ ಮನೆ ಒಂದರ್ಥದಲ್ಲಿ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ನಾವು ಈ ಆಂಗ್ಲ ಕ್ಯಾಲೆಂಡರ್ನ ಬದಲಾವಣೆ, ಆ ಮೂಲಕ ಹೊಸ ವರ್ಷ, ಆ ಸಂಭ್ರಮಾಚರಣೆಯ ಸಂದರ್ಭದಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಜನವರಿ 1 ಬಂದಾಗ ಗುರುಗಳೇ ಹುಟ್ಟುವಂತಹ ಪ್ರಶ್ನೆ, ಇದು ನಮ್ಮ ಹೊಸ ವರ್ಷ ಅಲ್ಲ, ಅಂದ್ರೆ ಸನಾತನ ಧರ್ಮದ ಪ್ರಕಾರ, ಹಿಂದೂ ಧರ್ಮದ ಪ್ರಕಾರ ಹೊಸ ವರ್ಷ ಅಲ್ಲ, ಇದನ್ನ ಯಾಕೆ ಆಚರಣೆ ಮಾಡಬೇಕು? ಹಿಂಗೊಂದು ಪ್ರಶ್ನೆ. ಇದಕ್ಕೆ ಪ್ಯಾರಲಲ್ ಆಗಿ ಬರೋದು ಯಾಕೆ ಮಾಡಬಾರ್ದು? ಸಂಭ್ರಮ ಪಡ್ಲಿಕ್ಕೆ ಇದೇ ಧರ್ಮ ಅದೇ ಪದ್ಧತಿ ಅಂತ ಯಾಕೆ ಮಾಡಬೇಕು ಅಂತ ಹೇಳಿ ಯಾವ ವ್ಯಾಖ್ಯಾನ ಸರಿ ಅಂತ? ಕುರೂಪಿಯಾದ್ರೂ ತಾಯಿ ತಾಯಿನೇ. ನಮ್ಮ ತಾಯಿ ಕುರೂಪಿ ಅಂತ ಆ ತಾಯಿನ ಬಿಟ್ಟು ಬೇರೆ ಯಾವುದೋ ಹೆಣ್ಮಗಳನ್ನ ತಾಯಿನ ಕರೆಯೋಕ್ಕಾಗಲ್ಲ. ಹಾಗಿರುವಾಗ ಲಕ್ಷಣವಂತೆ ವಾತ್ಸಲ್ಯಮಯಿ ತಾಯಿನ ಇಟ್ಕೊಂಡು ಆ ತಾಯಿ ಬಿಟ್ಟು ಇನ್ನೊಬ್ಬಳನ್ನ ತಾಯಿ ಅಂತ ಯಾಕೆ ಕರಿಬೇಕು? ನಮ್ಮ ತನಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಹಾಗಾಗಿ ನಮ್ಮ ತನವನ್ನು ಬಿಟ್ಟು ನಾವು ಹೋಗುವಂಥದ್ದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ನಮ್ಮಲ್ಲಿ ಬಡತನ ಇಲ್ಲ, ನಾವ್ಯಾಕೆ ಬೇರೆ ಮನೆಗೆ ಹೋಗಿ ಇನ್ನೊಬ್ಬರ ಮನೆಗೆ ಹೋಗಿ ಕೈ ಒಡ್ಬೇಕು? ಹಾಗಾಗಿ ನಮ್ಮ ತನದ ಪ್ರಕಾರ ನಾವು ಆಚರಣೆ ಮಾಡುವಂಥದ್ದು ತುಂಬಾ ತುಂಬಾ ಸರಿ ಇದೆ ಅಂತ.
ಆದ್ರೆ ಕೆಲವ್ರಿಗೆ ಹೇಗ್ ಬರುತ್ತೆ ಅಂತಂದ್ರೆ ಈಗ ಸಂಪ್ರದಾಯಗಳನ್ನ, ಸಂಸ್ಕೃತಿಯನ್ನ, ಆಚರಣೆಗಳನ್ನ ನಾವು ನಿರ್ದಿಷ್ಟವಾಗಿ ಒಂದು ಚೌಕಟ್ಟು ಹಾಕಿ ಇಷ್ಟೇ ಆಚರಣೆ ಅಂತ ಹೇಳಿ ಮಾಡೋಕೆ ಯಾಕೆ ಒತ್ತಾಯ ಮಾಡಬೇಕು? ಈಗ ನನಗೆ ಮೊಸರನ್ನ ತಿನ್ನಕ್ ಇಷ್ಟ ಅಂದ್ರೆ ನಾನು ಮೊಸರನ್ನ ತಿಂತೀನಿ, ಇನ್ನೊಬ್ರಿಗೆ ಬರ್ಗರ್ ಇಷ್ಟ ಅಂದ್ರೆ ಬರ್ಗರ್ ತಿನ್ಲಿ. ಅವರವರ ವೈಯಕ್ತಿಕ ಇಚ್ಛೆಯಂತೆ ಬದುಕಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಸಂವಿಧಾನ ಕೂಡ ರಕ್ಷಣೆ ಕೊಟ್ಟಿದೆ. ಇದನ್ನ ಬೇಡ ಅನ್ನಕ್ ನೀವ್ಯಾರು ಅಂತ ಪ್ರಶ್ನೆ ಕೇಳ್ಬಿಡ್ತಾರೆ ಒಬ್ಜೆಕ್ಟ್ ಮಾಡಿದವ್ರನ್ನ. ನಿಜ, ಬೇಡ ಅನ್ನಕ್ ನಾವ್ ಯಾರು ಅಲ್ಲ, ಅದ್ರ ಸಲಹೆ ಕೊಡ್ಬೋದು. ನಿಂಗಲ್ಲಪ್ಪ ಹೊಸ ವರ್ಷ ಅದು ಅಂತ. ಹೊಸ ವರ್ಷ ಹೋದಪ್ಪ, ಅದು ನಿಂಗಲ್ಲ. ಅದು ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ. ಈಗ ಭಾರತೀಯ ಕ್ಯಾಲೆಂಡರ್ ತುಂಬಾ ವೈಜ್ಞಾನಿಕವಾಗಿದೆ, ಖಗೋಳವನ್ನು ಆಧರಿಸಿದೆ. ಅದು ಉದಾಹರಣೆಗೆ ಹುಣ್ಣಿಮೆ ಅಂದ್ರೆ ಆಕಾಶದಲ್ಲಿ ಆಧಾರ ಸಿಗುತ್ತೆ, ಅದಕ್ಕೆ ಚಂದ್ರ ಪೂರ್ಣನಾಗಿರ್ತಾನೆ ಆ ದಿವಸ. ಅಮಾವಾಸ್ಯೆ ಅಂದ್ರೆ ಆಕಾಶದಲ್ಲಿ ಆಧಾರ ಸಿಗುತ್ತೆ, ಚಂದ್ರ ಇರಲ್ಲ ಅವತ್ತು. ನೀವು ಸಂಕ್ರಾಂತಿ ಅಂದ್ರೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ದಾಟ್ತಾನೆ, ಎಲ್ಲವೂ ಖಗೋಳವನ್ನು ಆಧರಿಸಿದೆ ಅಂತ. ಹಾಗಿರುವಾಗ ನೀವು ಆ ತರಹ ಅಲ್ಲಿಲ್ವಲ್ಲ ಅಂತ. ಈ ಜುಲೈ ಅಂದ್ರೆ ಅದರ ಮೂಲ ಹುಡುಕ್ಬೇಕು ಅಂದ್ರೆ ಜೂಲಿಯಸ್ ಸೀಸನ್ ಸಮಾಧಿಗೆ ಹೋಗ್ಬೇಕಾಗತ್ತೆ ನಾವು. ಆಗಸ್ಟ್ ಅಂದ್ರೆ ಅದರ ಮೂಲ ಹುಡುಕ್ಬೇಕು ಅಂದ್ರೆ ಸ್ಮಶಾನಕ್ಕೆ ಹೋಗ್ಬೇಕಾಗತ್ತೆ. ಆಗಸ್ಟ್ ಸೀಸನ್ ಸಮಾಧಿಗೆ ಹೋಗ್ಬೇಕಾಗತ್ತೆ. ನಮ್ಗೇನು ಆಗಸ್ಟ್ ಸೀಸರ್, ನಮ್ಗೇನು ಜೂಲಿಯಸ್ ಸೀಸರ್? ಈ ಪ್ರಶ್ನೆ ಬರುತ್ತಲ್ವಾ. ಈ ಜನವರಿ ಅಂದ್ರೆ ಈ ಜೇನಸ್ ಅನ್ನೋ ದೇವತೆ ಮೇಲೆ ಜನವರಿ ತಿಂಗಳು ಬಂದಿರುವಂತದ್ದು. ರೋಮನ್ರ ಜೇನಸ್ ಅನ್ನೋ ದೇವತೆ ಮೇಲೆ ಜನವರಿ ತಿಂಗಳು ಬಂದಿರುವಂತದ್ದು. ಯಾರಿಗಾರು ಜೇನಸ್ ಅನ್ನೋ ದೇವತೆ ಗೊತ್ತಾ? ನಮ್ಮಲ್ಲಿ ಏನಾದ್ರು ಸಂಬಂಧ ಇದೆಯಾ? ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ಕೋತೀನಿ, ನಾನು ಊಟ ಬಾಯಿಲ್ ಮಾಡಲ್ಲ, ಕಿವಿಲ್ ಮಾಡ್ತೀನಿ ಅಂದ್ರೆ ಮುಂದಾಗೋದಾಗತ್ತೆ ಅಂತ ಹೇಳ್ಬೇಕಾಗತ್ತೆ ಅಷ್ಟೇ. ಅದು ಬೇರೆ ವಿಷಯ. ಅದು ಆದ್ರೆ ವಿವೇಚನೆ ಬೆಳೆಸ್ತೀನಿ ಅಂತಂದ್ರೆ ಏನಪ್ಪ ವಿವೇಚನೆಯಲ್ಲಿ? ಜನವರಿನ ಯಾಕೆ ಮಾಡ್ತಾ ಇದ್ದೀನಿ ನೀನು? ಆ ದೇವತೆ ನಿಂಗೆ ಗೊತ್ತಾ? ನಿಂಗೆ ಬಳಕೆ ಇದೆಯಾ? ನಿನ್ಗೆ ಏನ್ ದೇವತೆ ಅಂತ ಅವ್ರಿಗೆ ಗೊತ್ತಾ? ನಿನ್ಗೆ ನಿನ್ ಕುಲ ಪರಂಪರೆಗೆ ಸಂಬಂಧ ಇದೆಯಾ ಅನ್ನೋ ಪ್ರಶ್ನೆ ಬರುತ್ತಲ್ವಾ. ಅಂಧಾನುಕರಣೆ ಸರಿಯಲ್ಲ ಅಂತ ಪಾಶ್ಚಾತ್ಯರು ನಮ್ಮ ಬಗ್ಗೆ ಹೇಳ್ತಾ ಇದ್ದ ಮಾತು ಇದು. ಅಂಧಾನುಕರಣೆ ಅಂತ. ಈಗ ಜನವರಿನ ಆಚರಣೆ ಮಾಡ್ತಾ ಇದೀವಲ್ಲ ನಾವು, ಜನವರಿ ಒಂದನ್ನ, ಇದು ಅಂಧಾನುಕರಣೆ ಅಲ್ಲದೆ ಬೇರೆ ಇನ್ನೇನು? ಇವತ್ತಿನ ಮಹಾಭಾರತ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಶ್ರೀ ರಾಮಚಂದ್ರಾಪುರ ಮಠದಿಂದ ಶಂಕರಾಚಾರ್ಯರು, ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು. ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಹಾಗೆ ಗೌರವಪೂರ್ಣವಾದ ಸ್ವಾಗತ ಸ್ವಾಮೀಜಿ. ಹರಿರಾಮ್. ಹಾಗೆ ಎಂದಿನಂತೆ ಮಹಾಭಾರತ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿ ಸಭಿಕರಿದ್ದಾರೆ, ಆಡಿಯನ್ಸ್ ಇದ್ದಾರೆ, ತುಂಬಿದ ಮನೆ ಒಂದು ಅರ್ಥದಲ್ಲಿ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ನಾವು ಈ ಆಂಗ್ಲ ಕ್ಯಾಲೆಂಡರ್ನ ಬದಲಾವಣೆ, ಆ ಮೂಲಕ ಹೊಸ ವರ್ಷ, ಆ ಸಂಭ್ರಮಾಚರಣೆಯ ಸಂದರ್ಭದಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ಪ್ರತಿ ವರ್ಷ ಜನವರಿ 1 ಬಂದಾಗ ಗುರುಗಳೇ ಹುಟ್ಟುವಂತಹ ಪ್ರಶ್ನೆ, ಇದು ನಮ್ಮ ಹೊಸ ವರ್ಷ ಅಲ್ಲ, ಅಂದ್ರೆ ಸನಾತನ ಧರ್ಮದ ಪ್ರಕಾರ, ಹಿಂದೂ ಧರ್ಮದ ಪ್ರಕಾರ ಹೊಸ ವರ್ಷ ಅಲ್ಲ, ಇದನ್ನ ಯಾಕೆ ಆಚರಣೆ ಮಾಡಬೇಕು? ಹಿಂಗೊಂದು ಪ್ರಶ್ನೆ. ಇದಕ್ಕೆ ಪ್ಯಾರಲಲ್ ಆಗಿ ಬರೋದು ಯಾಕೆ ಮಾಡಬಾರ್ದು? ಸಂಭ್ರಮ ಪಡ್ಲಿಕ್ಕೆ ಇದೇ ಧರ್ಮ ಅದೇ ಪದ್ಧತಿ ಅಂತ ಯಾಕೆ ಮಾಡಬೇಕು ಅಂತ ಹೇಳಿ ಯಾವ ವ್ಯಾಖ್ಯಾನ ಸರಿ ಅಂತ? ಕುರೂಪಿಯಾದ್ರೂ ತಾಯಿನೇ. ನಮ್ಮ ತಾಯಿ ಕುರೂಪಿ ಅಂತ ಆ ತಾಯಿನ ಬಿಟ್ಟು ಬೇರೆ ಯಾವುದೋ ಹೆಣ್ಮಗಳನ್ನ ತಾಯಿನ ಕರೆಯೋಕ್ಕಾಗಲ್ಲ. ಹಾಗಿರುವಾಗ ಲಕ್ಷಣವಂತೆ ವಾತ್ಸಲ್ಯಮಯಿ ತಾಯಿನ ಇಟ್ಕೊಂಡು ಆ ತಾಯಿ ಬಿಟ್ಟು ಇನ್ನೊಬ್ಬಳನ್ನ ತಾಯಿ ಅಂತ ಯಾಕೆ ಕರಿಬೇಕು? ನಮ್ಮ ತನಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಹಾಗಾಗಿ ನಮ್ಮ ತನವನ್ನು ಬಿಟ್ಟು ನಾವು ಹೋಗುವಂಥದ್ದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ನಮ್ಮಲ್ಲಿ ಬಡತನ ಇಲ್ಲ, ನಾವ್ಯಾಕೆ ಬೇರೆ ಮನೆಗೆ ಹೋಗಿ ಇನ್ನೊಬ್ಬರ ಮನೆಗೆ ಹೋಗಿ ಕೈ ಒಡ್ಡಬೇಕು? ಹಾಗಾಗಿ ನಮ್ಮ ತನದ ಪ್ರಕಾರ ನಾವು ಆಚರಣೆ ಮಾಡುವಂಥದ್ದು ತುಂಬಾ ತುಂಬಾ ಸರಿ ಇದೆ ಅಂತ. ಆದ್ರೆ ಕೆಲವ್ರಿಗೆ ಹೇಗ್ ಬರುತ್ತೆ ಅಂತಂದ್ರೆ ಈಗ ಸಂಪ್ರದಾಯಗಳನ್ನ, ಸಂಸ್ಕೃತಿಯನ್ನ, ಆಚರಣೆಗಳನ್ನ ನಾವು ನಿರ್ದಿಷ್ಟವಾಗಿ ಒಂದು ಚೌಕಟ್ಟು ಹಾಕಿ ಇಷ್ಟೇ ಆಚರಣೆ ಅಂತ ಹೇಳಿ ಮಾಡೋಕೆ ಯಾಕೆ ಒತ್ತಾಯ ಮಾಡಬೇಕು? ಈಗ ನನಗೆ ಮೊಸರನ್ನ ತಿನ್ನಕ್ ಇಷ್ಟ ಅಂದ್ರೆ ನಾನು ಮೊಸರನ್ನ ತಿಂತೀನಿ, ಇನ್ನೊಬ್ರಿಗೆ ಬರ್ಗರ್ ಇಷ್ಟ ಅಂದ್ರೆ ಬರ್ಗರ್ ತಿನ್ಲಿ. ಅವರವರ ವೈಯಕ್ತಿಕ ಇಚ್ಛೆಯಂತೆ ಬದುಕಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಸಂವಿಧಾನ ಕೂಡ ರಕ್ಷಣೆ ಕೊಟ್ಟಿದೆ. ಇದನ್ನ ಬೇಡ ಅನ್ನಕ್ ನೀವ್ಯಾರು ಅಂತ ಪ್ರಶ್ನೆ ಕೇಳ್ಬಿಡ್ತಾರೆ ಒಬ್ಜೆಕ್ಟ್ ಮಾಡಿದವ್ರನ್ನ. ನಿಜ, ಬೇಡ ಅನ್ನಕ್ ನಾವ್ ಯಾರು ಅಲ್ಲ, ಅದ್ರ ಸಲಹೆ ಕೊಡ್ಬೋದು. ನಿಂಗಲ್ಲಪ್ಪ ಹೊಸ ವರ್ಷ ಅದು ಅಂತ. ಹೊಸ ವರ್ಷ ಹೋದಪ್ಪ, ಅದು ನಿಂಗಲ್ಲ. ಅದು ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ. ಈಗ ಭಾರತೀಯ ಕ್ಯಾಲೆಂಡರ್ ತುಂಬಾ ವೈಜ್ಞಾನಿಕವಾಗಿದೆ, ಖಗೋಳವನ್ನು ಆಧರಿಸಿದೆ. ಅದು ಉದಾಹರಣೆಗೆ ಹುಣ್ಣಿಮೆ ಅಂದ್ರೆ ಆಕಾಶದಲ್ಲಿ ಆಧಾರ ಸಿಗುತ್ತೆ, ಅದಕ್ಕೆ ಚಂದ್ರ ಪೂರ್ಣನಾಗಿರ್ತಾನೆ ಆ ದಿವಸ. ಅಮಾವಾಸ್ಯೆ ಅಂದ್ರೆ ಆಕಾಶದಲ್ಲಿ ಆಧಾರ ಸಿಗುತ್ತೆ, ಚಂದ್ರ ಇರಲ್ಲ ಅವತ್ತು. ನೀವು ಸಂಕ್ರಾಂತಿ ಅಂದ್ರೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ದಾಟ್ತಾನೆ, ಎಲ್ಲವೂ ಖಗೋಳವನ್ನು ಆಧರಿಸಿದೆ ಅಂತ. ಹಾಗಿರುವಾಗ ನೀವು ಆ ತರಹ ಅಲ್ಲಿಲ್ವಲ್ಲ ಅಂತ. ಈ ಜುಲೈ ಅಂದ್ರೆ ಅದರ ಮೂಲ ಹುಡುಕ್ಬೇಕು ಅಂದ್ರೆ ಜೂಲಿಯಸ್ ಸೀಸನ್ ಸಮಾಧಿಗೆ ಹೋಗ್ಬೇಕಾಗತ್ತೆ ನಾವು. ಆಗಸ್ಟ್ ಅಂದ್ರೆ ಅದರ ಮೂಲ ಹುಡುಕ್ಬೇಕು ಅಂದ್ರೆ ಸ್ಮಶಾನಕ್ಕೆ ಹೋಗ್ಬೇಕಾಗತ್ತೆ. ಆಗಸ್ಟ್ ಸೀಸನ್ ಸಮಾಧಿಗೆ ಹೋಗ್ಬೇಕಾಗತ್ತೆ. ನಮ್ಗೇನು ಆಗಸ್ಟ್ ಸೀಸರ್, ನಮ್ಗೇನು ಜೂಲಿಯಸ್ ಸೀಸರ್? ಈ ಪ್ರಶ್ನೆ ಬರುತ್ತಲ್ವಾ. ಈ ಜನವರಿ ಅಂದ್ರೆ
ಈ JNS ಅನ್ನೋ ದೇವತೆ ಮೇಲೆ ಜನವರಿ ತಿಂಗಳು ಬಂದಿರುವಂತದ್ದು. ರೋಮನ್ರ JNS ಅನ್ನೋ ದೇವತೆ ಮೇಲೆ ಜನವರಿ ತಿಂಗಳು ಬಂದಿರುವಂತದ್ದು. ಯಾರಿಗಾದ್ರು JNS ಅನ್ನೋ ದೇವತೆ ಗೊತ್ತಾ? ನಮ್ಮಲ್ಲಿ ಏನಾದ್ರು ಸಂಬಂಧ ಇದೆಯಾ? ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ಕೋತೀನಿ, ನಾನು ಊಟ ಬಾಯಿಲ್ ಮಾಡಲ್ಲ ಕಿವಿಲ್ ಮಾಡ್ತೀನಿ ಅಂದ್ರೆ ಮುಂದಾಗೋದಾಗತ್ತೆ ಅಂತ ಹೇಳ್ಬೇಕಾಗತ್ತೆ ಅಷ್ಟೇ. ಅದು ಬೇರೆ ವಿಷಯ. ಅದು ಆದ್ರೆ ವಿವೇಚನೆ ಬೆಳೆಸ್ತೀನಿ ಅಂತಂದ್ರೆ ಏನಪ್ಪ ವಿವೇಚನೆಯಲ್ಲಿ? ಜನವರಿನ ಯಾಕೆ ಮಾಡ್ತಾ ಇದ್ದೀನಿ ನೀನು? ಆ ದೇವತೆ ನಿನ್ಗೆ ಗೊತ್ತಾ? ನಿನ್ಗೆ ಬಳಕೆ ಇದೆಯಾ? ನಿನ್ಗೆ ಏನ್ ದೇವತೆ ಅಂತವ್ರು ಗೊತ್ತಾ? ನಿನ್ಗೆ ನಿನ್ ಕುಲ ಪರಂಪರೆಗೆ ಸಂಬಂಧ ಇದೆಯಾ ಅನ್ನೋ ಪ್ರಶ್ನೆ ಬರುತ್ತಲ್ವಾ? ಅಂಧಾನುಕರಣೆ ಸರಿಯಲ್ಲ ಅಂತ ಪಾಶ್ಚಾತ್ಯರು ನಮ್ಮ ಬಗ್ಗೆ ಹೇಳ್ತಾ ಇದ್ದ ಮಾತು ಇದು. ಅಂಧಾನುಕರಣೆ ಅಂತ. ಈಗ ಜನವರಿನ ಆಚರಣೆ ಮಾಡ್ತಾ ಇದೀವಲ್ಲ ನಾವು ಜನವರಿ ಒಂದನ್ನ, ಇದು ಅಂಧಾನುಕರಣೆ ಅಲ್ಲದೆ ಬೇರೆ ಇನ್ನೇನು? ಸರಿ,